11,000 10,000 ಅಲ್ಲ 11,000 11,000 ಕಡೆ ಇದು 6,511 ಗೊತ್ತು ಸರ್, ಮಾಡ್ತಾ ಇದ್ದೀವಿ. ನೀನು ಸುಮ್ಮನೆ ನೀನು ಕನ್ಫ್ಯೂಸ್ ಮಾಡಬೇಡ. ಎಲ್ಲ ಒಂದೊಂದ್ಸಾರಿ ಆಯ್ತವ, ಏನ್ ಮಾಡಕ್ಕಾಗಲ್ಲ. ಲೆಕ್ಕ ಹೇಳುವಾಗ ಕರೆಕ್ಟಾಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 11,495 ಕೋಟಿ, ಅದು ಪ್ಲಸ್ 62,000 ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆದಂತ 5 ವರ್ಷಗಳಲ್ಲಿ 62,098 ಕೋಟಿ. ಟೋಟಲಿ 73,593 ಕೋಟಿ ನಮಗೆ ಕಡಿಮೆ ಆಯಿತು. 14th ಫೈನಾನ್ಸ್ ಕಮಿಷನ್ ನಿಂದ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಕಡಿಮೆ ಆಯಿತು. ದಿಸ್ ಈಸ್ ನಂಬರ್ 1. ನಂಬರ್ 2, ಜಿಎಸ್ಟಿ ಜಾರಿಗೆ ಬಂತು. ಜಿಎಸ್ಟಿ ಅವೈಜ್ಞಾನಿಕವಾಗಿದೆ ಅಂತೇಳಿ ನಾವು ಹೇಳೋದು, ಆದರೂ ಜಾರಿ ಮಾಡಿದ್ರು. ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅವರಿಗೆ ಬಹುಮತ ಇರೋದ್ರಿಂದ ಅದನ್ನ ಜಾರಿ ಮಾಡಿದ್ರು. ನಾವು ಜಿಎಸ್ಟಿ ಜಾರಿ ಬಂದಂತ ಸಂದರ್ಭದಲ್ಲಿ ನಮ್ಮ ಟ್ಯಾಕ್ಸ್ ಗ್ರೋತ್ 15% ಇತ್ತು. ಜಿಎಸ್ಟಿ ಬಂದಾಗ ಟ್ಯಾಕ್ಸ್ ಗ್ರೋತ್ 15% ಇತ್ತು. ಕೇಂದ್ರ ಸರ್ಕಾರ ಅವರು ಏನು ಹೇಳಿದ್ರು, ಜಿಎಸ್ಟಿ ಜಾರಿ ಬಂದ ಮೇಲೆ ತೆರಿಗೆ ಜಾಸ್ತಿ ಆಗ್ತದೆ, ನಿಮಗೆ ಡೆವಲ್ಯೂಷನ್ ಕೂಡ ಜಾಸ್ತಿ ಬರ್ತದೆ, ಅಂತ ಹೇಳಿದ್ರು. ಆಮೇಲೆ ನಿಮಗೆ ನಷ್ಟ ಆದರೆ ಅದನ್ನ ತುಂಬಿಸ್ಕೊಡ್ತೀವಿ. 15% ಏನು ಈಗ ಟ್ಯಾಕ್ಸ್ ಗ್ರೋತ್ ಇದೆ, ಅದನ್ನ ಅವರೇಜ್ ರಾಷ್ಟ್ರದಲ್ಲಿ 14% ಅಂತ ತೀರ್ಮಾನಕ್ಕೆ ಬಂದರು. 14% ಅಷ್ಟು ನಷ್ಟವನ್ನ ನಾವು ಪರಿಹಾರ ರೂಪದಲ್ಲಿ ಕೊಡ್ತೇವೆ. ರಾಜ್ಯಕ್ಕಾದಂಥ ನಷ್ಟವನ್ನ ಪರಿಹಾರ ರೂಪದಲ್ಲಿ ಕೊಡ್ತೇವೆ. ಅದು 5 ವರ್ಷ ಆಮೇಲೆ ಮುಂದುವರೆದು ನೋಡೋಣ ಅಂತ ಹೇಳಿದ್ರು. ನಷ್ಟ ಮುಂದುವರೆದ್ರೆ ಈಗ ಅದನ್ನ ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು ಪರಿಹಾರ ಕೊಡೋದನ್ನ. ಜೂನ್ 2022ಕ್ಕೆ ನಿಲ್ಲಿಸ್ಬಿಟ್ರು. ಈಗ ಪರಿಹಾರ ಕೊಡ್ತಾ ಇಲ್ಲ. ಅಲ್ಲಿವರೆಗೆ 5 ವರ್ಷಗಳ ಕಾಲ ಪರಿಹಾರ ಕೊಟ್ಟರು, ನಷ್ಟ ಆಗಿರೋದನ್ನ ಪರಿಹಾರ ಕೊಟ್ಟರು. ಈಗ ನಾವು 15% ತಲುಪಕ್ಕೆ ಸಾಧ್ಯನೇ ಆಗಿಲ್ಲ ಟ್ಯಾಕ್ಸ್ ಗ್ರೋತ್. ಅದಕ್ಕೆ ನಾವು ಒತ್ತಾಯ ಮಾಡೋದು ಕೇಂದ್ರ ಸರ್ಕಾರಕ್ಕೆ, ಈ ಪರಿಹಾರ ಕೊಡೋದನ್ನ ಮುಂದುವರಿಸಿ ಅಂತ ಒತ್ತಾಯ ಮಾಡೋದು. ಪರಿಹಾರ ಕೊಡ್ತಕ್ಕಂಥದ್ದನ್ನ ಮುಂದುವರಿಸಿ, ಆದ್ರೆ ಕೇಳಲಿಲ್ಲ. ಯಾಕಂತಂದ್ರೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ನಮ್ಮವರಿದ್ರೂ ಕೂಡ ಅವರ ರಾಜ್ಯಗಳು ಮುಖ್ಯಮಂತ್ರಿಗಳೇ ಜಾಸ್ತಿ ಇರೋದ್ರಿಂದ, ಅವ್ರ ಪ್ರತಿನಿಧಿಗಳೇ ಜಾಸ್ತಿ ಇರೋದ್ರಿಂದ ಅಲ್ಲಿ ಮೆಜಾರಿಟಿ ಮೆಂಬರ್ಸ್ಗಳ ಮೇಲೆ ಡಿಸಿಷನ್ ಆಗಿ ಅದು ಕೊಡ್ಲಿಕ್ಕಾಗಲಿಲ್ಲ. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಇದು ಎರಡನೇ. ಇದು ಜಿಎಸ್ಟಿನಲ್ಲಿ ನಮಗೆ ಈಗಲೂ ಕೂಡ ನಷ್ಟ ಆಗ್ತಾ ಇದೆ. ಮತ್ತೆ ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ತೆರಿಗೆ ವಸೂಲಾಗ್ತದೆ.
ಕರ್ನಾಟಕದಿಂದ 4,30,000 ಕೋಟಿ ರೂಪಾಯಿಗಳಷ್ಟು ಸುಮಾರು ಇಲ್ಲಿ ಕಲೆಕ್ಷನ್ ಆಗುತ್ತೆ. ಮಹಾರಾಷ್ಟ್ರ ಬಿಟ್ಟರೆ ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ಆಸ್ ಫಾರ್ ಎಸ್ ದಿ ಕಲೆಕ್ಷನ್ ಇಸ್ ಕನ್ಸರ್ನ್. ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ಇನ್ ದಿ ಕಂಟ್ರಿ. ನಮಗೆ ಈ ವರ್ಷ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ ಅಂದ್ರೆ 23-24ನೇ ವರ್ಷಕ್ಕೆ ಬರ್ತಕ್ಕಂಥದ್ದು ತೆರಿಗೆ ಪಾಲಿನಲ್ಲಿ 37,252 ಕೋಟಿ. 37,252 ಕೋಟಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಕೇಂದ್ರ ಪುರಸ್ಕೃತ ಯೋಜನೆ ಗ್ರಾಂಟ್ಸ್ ಬರೋದು, ಅದರಲ್ಲಿ 13,005 ಕೋಟಿ. ಕರೆಕ್ಟ್ ಆಗಿ ಹೇಳ್ತೀನಿ ಬಿಡಪ್ಪ, ನನಗೆ 13,005 ಕೋಟಿ. ಬೋತ್ ಪುಟ್ ಟುಗೆದರ್ ಈ ವರ್ಷ ಸಿಗ್ತಕ್ಕಂಥದ್ದು 50,257 ಕೋಟಿ. whereas the collection from Karnataka is 4,30,000 crores. But we are getting back 50,257 crores. That means to say, 100 ರೂಪಾಯಿನಲ್ಲಿ 12ರಿಂದ 13 ರೂಪಾಯಿ ನಾವು ಸಿಕ್ಕುತ್ತೆ. ಪ್ಲೀಸ್, 100 ರೂಪಾಯಿ ನಾವು ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ 100 ರೂಪಾಯಿ ಹೋದ್ರೆ ನಮ್ಗೆ ವಾಪಸ್ ಬರೋದು 12ರಿಂದ 13 ರೂಪಾಯಿ ಬರ್ತದೆ. ಇನ್ನು ಉಳಿದದಿಲ್ಲ ಕೇಂದ್ರ ಸರ್ಕಾರ ಇಟ್ಕೊಳ್ತದೆ. ಆಮೇಲೆ ನಮ್ಮ ಇಲ್ಲಿ ವಿರೋಧ ಪಕ್ಷದವರು ಮಾತಾಡ್ತಾರೆ, ನಾವು ಜಾಸ್ತಿ ಕೊಟ್ಟಿದ್ದೀವಿ, ಕರ್ನಾಟಕ ಏನು ಅನ್ಯಾಯ ಆಗಿಲ್ಲ, ಎಲ್ಲ ಏನು ಬಾಕಿ ಕೊಡಬೇಕಾಗಿಲ್ಲ ಅಂತೆಲ್ಲ ಮಾತಾಡ್ತಾರೆ. ನಿಮಗೆ ಅದ್ರ ಜೊತೆಗೆ ಬಜೆಟ್ ಗಾತ್ರನೂ ಹೇಳ್ಬೇಕಲ್ಲ, ಅವರು ಎಷ್ಟು ದುಡ್ಡು ಬಂತು ಅನ್ನೋದ್ರ ಜೊತೆಗೆ ಬಜೆಟ್ ಗಾತ್ರ ಹೇಳ್ಬೇಕು. ಈಗ ನಾನು ಅದಕ್ಕಿಂತ ಹಿಂದೆ ಹೋಗಲ್ಲ, 17-18ರಲ್ಲಿ ದಿ ಬಜೆಟ್ ಸೈಜ್ ವಾಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ನಮ್ದಲ್ಲ, ಬಜೆಟ್ ಸೈಜು 21,46,735 ಕೋಟಿ ಅವತ್ತು ಬಜೆಟ್ ಇದ್ದದ್ದು 17-18. ನಮಗೆ ಡೆವಲ್ಯೂಷನ್ ಬಂದಿದ್ದದ್ದು 31,908 ಕೋಟಿ. ಗ್ರಾಂಟ್ಸ್ ಬಂದಿದ್ದದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ 16,082 ಕೋಟಿ. ಬೋತ್ ಪುಟ್ ಟುಗೆದರ್ 47,990. ಇದು 17-18ರಲ್ಲಿ ನಮಗೆ ಕರ್ನಾಟಕಕ್ಕೆ ಸಿಕ್ಕಿದ್ದಂತ ಹಣ 47,990 ಕೋಟಿ. ಅವತ್ತು ಬಜೆಟ್ ಗಾತ್ರ ಬರೀ 21,46,000 ಕೋಟಿ. 21,46,000 ಕೋಟಿ. 18-16ರಲ್ಲಿ
18-19ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 24,42,213 ಕೋಟಿ. ಆಗ ನಮಗೆ ಸೆಂಟ್ರಲ್ ಡೆವಲ್ಯೂಷನ್ ಬಂದಿದ್ದು, ಟ್ಯಾಕ್ಸ್ ಡೆವಲ್ಯೂಷನ್ ಬಂದಿದ್ದು 36,215 ಕೋಟಿ, ಮತ್ತೆ ಗ್ರಾಂಟ್ಸ್ ಬಂದಿದ್ದು 14,942 ಕೋಟಿ. ಸುಮಾರು 2,000 ಕೋಟಿಯಷ್ಟು ಕಡಿಮೆ ಆಯಿತು ಗ್ರಾಂಟ್ಸ್. ಆಮೇಲೆ ಡೆವಲ್ಯೂಷನ್ ನಲ್ಲಿ ಸುಮಾರು 4,000 ಚಿಲ್ಲರೆ ಕೋಟಿ ಜಾಸ್ತಿ ಆಯಿತು. 19-20ರಲ್ಲಿ 27,86,349 ಕೋಟಿ ಇತ್ತು. ನಮಗೆ ಬಂದಿದ್ದದ್ದು 19-20ರಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ 39,806 ಕೋಟಿ, 39,806 ಕೋಟಿ. ಗ್ರಾಂಟ್ಸ್ ಬಂದಿದ್ದದ್ದು 15,008 ಕೋಟಿ. ಒಟ್ಟು 54,814 ಕೋಟಿ ಬಂದಿತ್ತು. 54,814 ಕೋಟಿ ಬಂದಿತ್ತು. ಈ ವರ್ಷ ಅಂದ್ರೆ 23-24ನೇ ವರ್ಷ ಬಜೆಟ್ ಗಾತ್ರ 45,46,000 ಕೋಟಿ. ಸಾರಿ, 45,03,097 ಕೋಟಿ. 45,03,097 ಕೋಟಿ. ನಮಗೆ ಬರ್ತಾ ಇರ್ತಕ್ಕಂಥದ್ದು 37,252 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ, 13,005 ಕೋಟಿ ಗ್ರಾಂಟ್ಸ್ ನಲ್ಲಿ, ಒಟ್ಟು 50,257 ಕೋಟಿ. ಅಂತಂದ್ರೆ 18-19ರಲ್ಲಿ 24,42,000 ಕೋಟಿ ಗಾತ್ರ ಇದ್ದಾಗ 51,157 ಕೋಟಿ ಬಂತು. ಈಗ 45 ಲಕ್ಷ ಕೋಟಿ ಇರುವಾಗ ಬರೀ 50,257 ಕೋಟಿ ಬರ್ತದೆ. ಆಮೇಲೆ ಡೆವಲ್ಯೂಷನ್ ಎಷ್ಟಾಗುತ್ತದೆ ಅಂತಂದ್ರೆ 2.2 ಇಂದ 17-18ರಲ್ಲಿ 2.2 ಇದ್ದದ್ದು ನಮ್ಮ ಡೆವಲ್ಯೂಷನ್ ಮತ್ತೆ ಗ್ರಾಂಟ್ಸ್. 24-25ಕ್ಕೆ 1.23 ಇಳಿತದೆ. 1.23 ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಕಡಿಮೆ 50%. ಮತ್ತೆ ಇವ್ರು ಜಾಸ್ತಿ ಆಗದೆ ಅಂತಾರೆ. ಅವ್ರ ಲೆಕ್ಕ ಹೆಂಗೆ? ಲೆಕ್ಕ ಇದು ಒಂದೇ ಲೆಕ್ಕ, ಬೇರೆ ಬೇರೆ ಇರಲ್ಲ, ಒಂದೇ ಲೆಕ್ಕ. ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ಬೇಕು. ಕರೆಕ್ಟ್ ಆಗಿ ಸುಳ್ಳು ಹೇಳ್ತಾ ಇದ್ದಾರೆ, ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇವೆಲ್ಲ ಅವರೇ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ಹೇಳ್ತಾ ಇರೋದು ನಾನು. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಗಳ ಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆಲ್ಮೋಸ್ಟ್ ಈ ವರ್ಷದ ಬಜೆಟ್ ನೋಡಿದ್ರೆ 18-19ರಲ್ಲಿ ಇದ್ದದಕ್ಕಿಂತ ಡಬಲ್ ಆಗಿದೆ. ನಮ್ಮ ತೆರಿಗೆ ಎಷ್ಟಾಗಬೇಕಾಗಿತ್ತು? ನಮ್ದು ಡಬಲ್ ಆಗಬೇಕಾಗಿತ್ತಲ್ಲ. ಬಟ್ 50,257 ಕೋಟಿ ಅಷ್ಟು ಇಟ್ಕೊಬಿಡ್ತು. ಪ್ಲೀಸ್, ವೆರಿ ಇಂಪಾರ್ಟೆಂಟ್ ಇದು, ಗೊತ್ತಾಯ್ತಲ್ಲ. 17-18ರಲ್ಲಿ
21,46,735 ಕೋಟಿ ಇತ್ತು. ಆಗ 48,000 ಕೋಟಿ ಬರ್ತಿತ್ತು. ಆಮೇಲೆ 24,42,000 ರೂಪಾಯಿದಾಗ 51,157 ಕೋಟಿ ಬರ್ತಿತ್ತು. ಈಗ 47,000 ಕೋಟಿ ಆಗಿದೆ ಬಜೆಟ್ ಗಾತ್ರ. ಆದರೆ ನಮಗೆ 50,000 ಕೋಟಿ ಚಿಲ್ಲರೆ ಆಗಿದೆ, 53,000-54,000 ಕೋಟಿ ಆಗಿದೆ. ಅಂದ್ರೆ ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ನಮ್ಮ ಡೆವಲ್ಯೂಷನ್ ಜಾಸ್ತಿ ಆಗಬೇಕಾಗಿತ್ತು, ಗ್ರಾಂಟ್ಸು ಜಾಸ್ತಿ ಆಗಬೇಕಾಗಿತ್ತು. ಡಬಲ್ ಮಾಡೋದ್ರ ಬದಲು ಅಷ್ಟೇ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟದೆ. ಗೊತ್ತಾಯ್ತಲ್ಲ. ಆಮೇಲೆ ಈ ಸೆಸ್ಸು ಸರ್ಚಾರ್ಜು ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೆಸ್ಸು ಮತ್ತು ಸರ್ಚಾರ್ಜ್ ಅನ್ನ ಪ್ರತಿ ವರ್ಷ ಹೆಚ್ಚು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲಿ ರಾಜ್ಯಗಳಿಗೆ ಪಾಲ್ ಕೊಡಲ್ಲ. ಯಾವುದರಲ್ಲಿ? ಸೆಸ್, ಸರ್ಚಾರ್ಜ್ ಇದನ್ನ ಕೇಂದ್ರ ಸರ್ಕಾರನೇ ಇಟ್ಕೊಂಡ್ಬಿಡ್ತದೆ. ಸೆಸ್ಸು ಸರ್ಚಾರ್ಜ್ ಕೊಡೋರು ಯಾರು? ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ನಾವೇ. ನಮಗೂ ಕೊಡ್ಬೇಕಲ್ಲ ಪಾಲು, ಕೊಡಲ್ಲ. ಅವರೇ ಇಟ್ಕೊಂಡ್ಬಿಡ್ತಾರೆ ಎಲ್ಲ. ಅವರೇ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಸೊ ನಾವು ಅದಕ್ಕೆ ಈಗ 16ನೇ ಫೈನಾನ್ಸ್ ಕಮಿಷನ್ ಮುಂದ್ಗಡೆ ಇದನ್ನ ಸ್ಟ್ರಾಂಗ್ ಆಗಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಸೆಸ್ಸು ಮತ್ತು ಸರ್ಚಾರ್ಜ್ ಅಲ್ಲೂ ಪಾಲ್ ಕೊಡಬೇಕು ನಮಗೆ ರಾಜ್ಯಕ್ಕೆ ಅಂತ. ಕರ್ನಾಟಕದಿಂದ ಶೇಖರಣೆ ಆಗೋದು ಅದು. ಸೆಸ್ ಮತ್ತೆ ಸರ್ಚಾರ್ಜು ಕರ್ನಾಟಕದಿಂದ ಶೇಖರಣೆ ಆಗೋದು. ಅದರಲ್ಲಿ ಪಾಲಿಲ್ಲ ನಮಗೆ. ಆಮೇಲೆ 1% ಡಿಫೆನ್ಸ್ಗೆ ಅಂತ ಇಟ್ಕೋತಾರೆ ಕೊಟ್ಟ ದುಡ್ಡಿನಲ್ಲಿ. 1% ಡಿಫೆನ್ಸ್ಗೆ ಅಂತ ಇಟ್ಕೊಂಡ್ಬಿಡ್ತಾರೆ. ಕೊಟ್ಟ ಈ ಫೈನಾನ್ಸ್ ಕಮಿಷನ್ ಶಿಫಾರಸ್ ಮಾಡ್ತದಲ್ಲ, ಅದರಲ್ಲಿ 1% ಡಿಫೆನ್ಸ್ಗೆ ಅಂತ ಇಟ್ಕೊಂಡ್ಬಿಡ್ತಾರೆ. ಅದರಲ್ಲೂ ಕೋತಾ ಬೀಳ್ತು. ಒಟ್ಟು ಕರ್ನಾಟಕದಿಂದ ಸುಮಾರು 1,87,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ. 1,87,000 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿದ್ದದ್ದು ಬರಲಿಲ್ಲ. ಇಷ್ಟೊಂದು ದೊಡ್ಡ ಗಾತ್ರದ ಹಣ ನಮಗೆ ನಷ್ಟ ಆಯಿತು. 14ನೇ ಫೈನಾನ್ಸ್ ಆದ್ಮೇಲೆ 15ನೇ ಫೈನಾನ್ಸ್ ನಲ್ಲಿ ನಮಗೆ ಇಷ್ಟೆಲ್ಲ 5 ವರ್ಷದಲ್ಲಿ ಇಷ್ಟೆಲ್ಲ ನಷ್ಟ ಆಗಿದೆ. 1,87,000 ಕೋಟಿ. ಆಮೇಲೆ ಎಲ್ಲೂ ಸೇರಿ ಇದು ನಮಗೆ ಡೆವಲ್ಯೂಷನ್ನು, ನಮಗೆ ಡೈರೆಕ್ಟ್ ಟ್ಯಾಕ್ಸು ನಮ್ಮ ರಾಜ್ಯದಿಂದ 2,40,000 ಕೋಟಿ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಇವೆಲ್ಲ ಸೇರಿ 2,40,000 ಕೋಟಿ ಆಗುತ್ತೆ. ಆಮೇಲೆ ಇದು ಎಂತದು GST ಎಲ್ಲ 1,30,000 ಕೋಟಿ ಆಗುತ್ತೆ. ಆಮೇಲೆ ಬೇರೆ ಬೇರೆವೆಲ್ಲ ಸೆಸ್ಸು, ಸರ್ಚಾರ್ಜು ಇವೆಲ್ಲ ಸೇರಿ, ಆಮೇಲೆ ರೋಡ್ ಟ್ಯಾಕ್ಸು ಇವೆಲ್ಲ ಸೇರ್ಕೊಂಡು 4,30,000 ಕೋಟಿ ಕರ್ನಾಟಕದಿಂದ ಈ ವರ್ಷ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. 4,30,000 ಕೋಟಿ. ನಮಗೆ ಅದರಲ್ಲಿ ಬರೋದು 50,257 ಕೋಟಿ. ಸೊ ಇದು ಒಂದು. ಸೊ ಇದನ್ನ, ಈ ಅನ್ಯಾಯವನ್ನ ಸರಿಪಡಿಸಿ ಅಂತೇಳಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ, ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 7ನೇ ತಾರೀಕು ನಂಬರ್ 1. ನಂಬರ್ 2,
ಈಗ ಬರಗಾಲ ಬಂದಿದೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅದನ್ನು ಹೇಳ್ಬಿಡ್ತೀನಿ. ನೀರಾವರಿಗೆ ಅಪ್ಪರ್ ಭದ್ರಾಕಕ್ಕೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು. ಅಪ್ಪರ್ ಭದ್ರಾಕಕ್ಕೆ ನಾವು ಹೇಳಿದ್ದಲ್ಲ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಶ್ರೀಮತಿ ಎಂತವರವರು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಏನಂತ? ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ. ಇಟ್ ಇಸ್ ಎ ಬಜೆಟ್ ಪ್ರಾಮಿಸ್ ಮೇಡ್ ಇನ್ ದಿ ಬಜೆಟ್ ಫಾರ್ 2023-24 ಸೆಂಟ್ರಲ್ ಗವರ್ಮೆಂಟ್. ನಾವು ಹೇಳಿದ್ದಲ್ಲ, ಅದನ್ನ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸುವಾಗ ಕರ್ನಾಟಕದಲ್ಲಿ ಅದನ್ನೇ ಮಾಡಿದ್ರು. ನೀರಾವರಿಗೆ 5,300 ಕೋಟಿ ಕೊಡ್ತೀವಿ, ಮತ್ತೆ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಈಗಾಗಲೇ ನಾವು ಫೆಬ್ರವರಿನಲ್ಲಿದ್ದೀವಿ. ಈ ಗಳಿಗೆವರೆಗೆ ₹1 ಕೊಟ್ಟಿಲ್ಲ. ಆದರೆ ಬಿಜೆಪಿಯವರು ಹೇಳ್ತಾರೆ ಏನೂ ಬಾಕಿ ಬರಬೇಕಾಗಿಲ್ಲ. ಯಾವುದು ಸರಿ? ನಿರ್ಮಲಾ ಸೀತಾರಾಮನ್ ಹೇಳಿರೋದು ಬಜೆಟ್ನಲ್ಲಿ, ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರಾ ಕೊಡ್ತೀವಿ. ಕೊಡ್ಲಿಲ್ಲ. 2.5 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಪ್ರಾಜೆಕ್ಟ್ ಇದು.